ಇನ್ನು ಎಪಿಸೋಡ್ ಅಲ್ಲಿ ರಕ್ಷಿತ್ ಅವರ ಅಮ್ಮ ಬಂದಿದ್ರು. ಸೊ ಅವ್ರ ಅಮ್ಮ ತುಂಬಾ ಗಾಬರಿ ಆಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ ಈ ಒಂದು ವರ್ಲ್ಡ್ ಗೆ ಅಡ್ಜಸ್ಟ್ ಆಗಕ್ಕೆ. ಬಟ್ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಅಂಡ್ ಕೊನೆಗೂ ರಕ್ಷಿತ್ ಅವ್ರನ್ನ ಮೀಟ್ ಮಾಡ್ತಾರೆ. ಸೊ ಆ ಒಂದು ಅಮ್ಮ ಮಗಳ ಬಾಂಡು ತುಂಬಾನೇ ಚೆನ್ನಾಗಿತ್ತು ನೋಡೋರಿಗೆ. ಅಂಡ್ ಧ್ರುವಂತ್ ಅವರು ರಕ್ಷಿತ್ ಅವರಿಗೆ ಕೆಲವೊಂದಿಷ್ಟು ಮಾತುಗಳನ್ನ ಆಡಿರ್ತಾರೆ. ಸೊ ಆ ಒಂದು ಮಾತುಗಳಿಗೆ ಅಮ್ಮ ನೀವೆಲ್ಲೂ ಬೇಜಾರಾಗ್ಬೇಡ್ರಿ ಅಂತ ಕೊನೆಗೂ ಧ್ರುವಂತ್ ಅವರಿಗೆ ಸಾಷ್ಟಾಂಗ ನಮಸ್ಕಾರನ ಆಗ್ಬಿಡ್ತಾರೆ ರಕ್ಷಿತ್ ಅವರ ಅಮ್ಮಗೆ. ಅಂಡ್ ಇಷ್ಟೇ ಅಲ್ಲ, ಅಮ್ಮ ಬಾಂಗಡೆ ಮೀನ್ ತಂದಿದ್ರು ಜೊತೆಗೇನೆ ಬಿಗ್ ಬಾಸ್ ಅವರೇ ಸ್ವತಃ ರಕ್ಷಿತ್ ಅವರಿಗೆ ಲಾಗ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಈ ಮೂಮೆಂಟ್ ಅಲ್ಲಿ ತುಂಬಾನೇ ಖುಷಿ ಅನಿಸ್ತು. ಯಾಕಂದ್ರೆ ಕಲರ್ಸ್ ಕನ್ನಡದವರು ಪ್ರತಿಯೊಬ್ಬ ಲಾಗರ್ಸ್ಗೂ ತುಂಬಾ ರೆಸ್ಪೆಕ್ಟ್ ಮಾಡ್ತಿದಾರೆ ಅಂತ ಫೀಲ್ ಅನಿಸ್ತು. ಯಾಕಂದ್ರೆ ಲಾಗ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಆ ಒಂದು ಲಾಗರ್ಸ್ಗೆ ತುಂಬಾನೇ ರೆಸ್ಪೆಕ್ಟ್ ಮಾಡಿದ್ರು, ಸ್ವತಃ ರಕ್ಷಿತ್ ಅವರಿಗೆ ಲಾಗ್ ಮಾಡಕ್ಕೆ ಅವಕಾಶ ಕೊಡ್ತಂತ ಅನಿಸ್ತು. ಬಟ್ ಇನ್ನೊಂದು ಗಿಲ್ಟ್ ಏನಂತಂದ್ರೆ ರಕ್ಷಿತ್ ಅವರು ಬಾಂಗಡೆ ಮೀನ್ ಫಿಶ್ ಕರಿ ಮಾಡೋದನ್ನ ಇನ್ನೂ ಸ್ವಲ್ಪ ರೆಸಿಪಿನ ತೋರಿಸಬೇಕಿತ್ತು ಅಂತ ನನಗೆ ಅನಿಸ್ತು. ಈ ಒಂದು ಫ್ಯಾಮಿಲಿ ನೋಡಕ್ಕೆ ತುಂಬಾನೇ ಖುಷಿ ಆಯ್ತು. ಸೊ ರಕ್ಷಿತ್ ಅವ್ರ ಅಮ್ಮ ಬಂದಿದ್ದಾರಾ, ಇಲ್ಲ ಅವ್ರ ಅಕ್ಕ ಕೂಡ ಬಂದಿದ್ದಾರೆ. ಸೊ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗ್ಬೋದು. ನಿನ್ನೆ ರಕ್ಷಿತ್ ಅವ್ರ ಫ್ಯಾಮಿಲಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು. ಅಂಡ್ ಸ್ವತಃ ರಕ್ಷಿತ್ ಅವರಿಗೆ ಲಾಗ್ ಮಾಡಿಕೊಟ್ಟು ಒಬ್ಬ ಲಾಗರ್ಸ್ಗೆ ರೆಸ್ಪೆಕ್ಟ್ ಮಾಡಿದ್ದು ಕಲರ್ಸ್ ಕನ್ನಡದವರು ಆ ಒಂದು ಮೂಮೆಂಟ್ ನಿಮ್ಗೆ ಎಷ್ಟು ಸಂತೋಷ ನೀಡಿತು ಅಂತ ಕಮೆಂಟ್ ಮಾಡ್ತೀವಿ.